ತೆರಿಗೆ ಮರುಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೃದ್ಧಾಪ್ಯ ವೇತನ ₹1 ಆದರೂ ಹೆಚ್ಚಳ ಮಾಡಿದ್ದಾರೆ. ಇವರು ವಯಸ್ಸಾದಂಥವ್ರಿಗೆ ಇವರ ವಯಸ್ಸಾದ ಕಾಲದಲ್ಲಿ ನೆರವಾಗಲಿ ಅಂಥೇಳಿ ವೃದ್ಧಾಪ್ಯ ವೇತನವನ್ನು ಕೊಡ್ತಾರೆ. ಅದರಲ್ಲಿ ಒಂದೇ ₹1 ಜಾಸ್ತಿ ಮಾಡಿದ್ದಾರೆ. ಇವರು ವಸತಿ ಯೋಜನೆಗಳಿಗೆ ಕೊಡುವಂಥ ಹಣ ಹೆಚ್ಚಿಗೆ ಮಾಡಿದ್ದಾರೆ. ಇವರು ನಾವೆಷ್ಟು ತೆರಿಗೆ ಕೊಟ್ಟಿದ್ದೀವಿ ಅಂತ ನಿಮಗೆ ಗೊತ್ತೇನ್ರಿ? ನಾವೆಷ್ಟು ತೆರಿಗೆ ಕೊಡ್ತಾ ಇದ್ದೀವಿ ಅಂತ ನಿಮಗೇನಾದರೂ ಗೊತ್ತಿದೆಯಾ? ನಾವು 5 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ತೀವಿ ಇವ್ರಿಗೋಸ್ಕರ. 5 ಲಕ್ಷ ಕೋಟಿ ರೂಪಾಯಿಗಳ ತೆರಿಗೆಯನ್ನು ಕೇಂದ್ರಕ್ಕೆ ನಾವು ಕಟ್ತೀವಿ. ನಾವು ನಮ್ಮ ರಾಜ್ಯ ಒಂದರಲ್ಲೇ ಇಷ್ಟು ಕೊಡ್ತಾ ಇದ್ದೀವಿ. ಬರೀ ನಮ್ಮ ಸ್ಟೇಟದ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. 5 ಲಕ್ಷ ಕೋಟಿ ತೆರಿಗೆಯನ್ನು ಕಟ್ಟಿದ್ರೆ ನಾವು ವಾಪಸ್ ಕೊಡೋದು 51,000 ಕೋಟಿ ವಾಪಸ್ ಕೊಡ್ತಾರೆ ಇವರು. ಸರಿನಾ ಇದು? 10ನೇ ಒಂದು ಭಾಗ ಆಗುತ್ತಲ್ಲ ಅಲ್ಲಿಗೆ. 5 ಲಕ್ಷ ಕೋಟಿಯಲ್ಲಿ 51,000 ಕೋಟಿಯಲ್ಲಿ 10ನೇ ಒಂದು ಭಾಗದಷ್ಟು ನಮಗೆ ವಾಪಸ್ ಬರುತ್ತಲ್ಲ, ಇದು ಯಾವ ಥರ ನ್ಯಾಯ ಅಂತ ಕೂಡ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಈ ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಕೊಡ್ತಕ್ಕಂಥ ವೇತನ, ವಿಧವಾ ವೇತನ, ಓಲಿ ನಿಮ್ಮ ಬಡವರ ಪರವಾಗಿ ಇದಿರಲ್ಲ, ಅಂತ್ಯೋದಯ ಮಾಡಬೇಕು ಅಂತ ಇದಿರಲ್ಲ, ₹1 ಹೆಚ್ಚಿಸಿದ್ರೇನ್ರಿ? ನರೇಂದ್ರ ಮೋದಿ ಅವರು ₹1 ಹೆಚ್ಚಿಸಿದಾರ? ಹೆಚ್ಚು ಮಾಡಿ ಅಂತ ಕೇಳ್ಕೊಂಡು 11 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ, ಒಂದೇ ₹1 ಹೆಚ್ಚು ಮಾಡಿದಾರ? ಯಾರು ಇವರೆಲ್ಲ ಅಶಕ್ತರಲ್ವಾ? ಅಶಕ್ತರಲ್ವ ಇವರೆಲ್ಲ? ಆಮೇಲೆ ವಸತಿ ಯೋಜನೆಗಳಿಗೆ ಕೊಡ್ತಕ್ಕಂಥ ದುಡ್ಡನ್ನು ಹೆಚ್ಚು ಮಾಡಿದ್ರ? PMGSY ಅಂತ ಕರೆಯೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಎಷ್ಟು ಕೊಡೋದು ಗ್ರಾಮೀಣ ಜನರಿಗೆ? 72,000 ರೂಪಾಯಿ ಕೊಡೋದು. ಅದರಲ್ಲಿ ನಾವು 48,000 ರೂಪಾಯಿ ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಂಗಡವರಿಗೆ 55,000 ಹೆಚ್ಚಾಗಿ ಕೊಡ್ತೀವಿ. 1,03,000 ರೂಪಾಯಿ ನಾವು ಕೊಡ್ತೀವಿ. ಇವ್ರು ಕೊಡೋದು 72,000 ರೂಪಾಯಿ. ಅದರಲ್ಲಿ GST ಬೇರೆ ಮಾಡ್ತೀರಿ. ನಮಗೆಲ್ಲಿ ಬರ್ತದೆ? 50% ಅಪ್ಪ, ಸರಿಯಾಗಿ ತಿಳ್ಕೊ. ನಮಗೇನು ಬರ್ತಾ ಇಲ್ಲ. ಈಗ GST ನಿಲ್ಲಿಸ್ಬಿಟ್ರು 22ನೇ ಇಸ್ವಿನಲ್ಲಿ. 25-26ಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥದ್ದು 5 ಲಕ್ಷ ಕೋಟಿ. 5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ತಾನೇ ಬರೋದು. ನಾವು ಕರ್ನಾಟಕ ಒಂದರಲ್ಲೇ 5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಅಂದಾಜು 51,000 ಕೋಟಿ. 10%. ಹಾಗಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯಾಕೆ ಮಾತಾಡಿರಿ ಅಂತ ಅಶೋಕ ಹೇಳ್ತಾರೆ. ತೆರಿಗೆ ಕೊಡೋರು ಯಾರು? ಈ